ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಸ್ಮತ್ಪೂಜ್ಯ ಗುರುಭ್ಯೋ ನಮಃ. ಅಥ ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತ ವೆಂಕಟೇಶ ಮಹಾತ್ಮ್ಯ ಅಥ ದ್ವಿತೀಯೋಧ್ಯಾಯಃ. ಶ್ರೀ ವೆಂಕಟಾಚಲ ಪರ್ವತದ ಮಹಾತ್ಮೆಯನ್ನು ಕೇಳಿ ಆನಂದಿತನಾದಂಥ ಜನಕ ಮಹಾರಾಜನು, ಹೇ ಶತಾನಂದ ಮಹರ್ಷಿಯೇ, ಹಿಂದೆ ವಾಯುದೇವರು ಶೇಷ ಪರ್ವತಕ್ಕೆ ಬಂದ ವಿಷಯವನ್ನು ತಿಳಿಸಿದ್ದನು ಎಂದು ನೀನು ನನಗೆ ಹೇಳಿರುತ್ತಿ. ಆ ಶ್ರೀಮನ್ನಾರಾಯಣನು ಶೇಷ ಪರ್ವತಕ್ಕೆ ಬಂದ ವಿಷಯವನ್ನು ನನಗೆ ವಿಸ್ತಾರವಾಗಿ ತಿಳಿಸು. ಯಾತಕ್ಕಾಗಿ ನಾರಾಯಣನು ವೈಕುಂಠವನ್ನು ತ್ಯಜಿಸಿ ಶೇಷ ಪರ್ವತಕ್ಕೆ ಬಂದನು? ಆತನು ಶೇಷಾಚಲಕ್ಕೆ ಬಂದು ಏನೇನು ಮಹಾತ್ಮೆಗಳನ್ನು ತೋರಿಸಿದನು? ಆ ಪರಮಾತ್ಮನ ಲೀಲೆಗಳನ್ನು, ಶೇಷಾಚಲ ತೀರ್ಥದ ಮಹಿಮೆಯನ್ನು, ವರಾಹ ಪರ್ವತದಿಂದ ಪರಮಾತ್ಮನು ತೋರಿದ ಮಹಾತ್ಮೆಯನ್ನು ಆಕಾಶರಾಜನು ಹಾಗೂ ಲೋಕಮಾತೆ ಮಹಾಲಕ್ಷ್ಮಿಯು, ಆತನಿಗೆ ಮಗಳಾದ ದೇವರು ಆಕಾಶರಾಜನಿಗೆ ಅಳಿಯನಾದ ದೇವತೆಗಳು, ದೇವಸ್ತ್ರೀಯರು, ಋಷಿಗಳು ಅಲ್ಲಿ ಸೇರಿದ ಬಗೆಯನ್ನು ನನಗೆ ವಿಸ್ತಾರವಾಗಿ ಕಥಿಸು. ಆಗ ಶತಾನಂದ ಮಹರ್ಷಿಯು, ಓ ಜನಕ ಮಹಾರಾಜನೇ, ಹಿಂದೊಮ್ಮೆ ಮಹಾಜ್ಞಾನಿಗಳಾದ ಕಶ್ಯಪರೇ ಮೊದಲಾದ ಬ್ರಹ್ಮ ಋಷಿಗಳು ಗಂಗಾ ತೀರದಲ್ಲಿ ಉತ್ತಮವಾದಂಥ ಒಂದು ಯಜ್ಞವನ್ನು ಮಾಡಿದರು. ಸಂತೋಷದಿಂದ ಗೈದಂತಹ ಯಜ್ಞಕ್ಕೆ ಆಗಮಿಸಿದಂತಹ ದೇವರ್ಷಿ ನಾರದರು ಕಶ್ಯಪಾದಿಗಳನ್ನು ಕುರಿತು, ನೀವು ಉತ್ತಮವಾದಂತಹ ಈ ಯಜ್ಞವನ್ನು ಯಾವ ಉದ್ದೇಶದಿಂದ ಮಾಡುತ್ತಿರುವಿರಿ? ನಿಮ್ಮ ಧ್ಯಾನಕ್ಕೆ ವಿಷಯನ್ಯಾರು? ಯಜ್ಞದ ಫಲಭೋಗಿ ಯಾರು? ಯಜ್ಞದ ಪುಣ್ಯವನ್ನು ಯಾರಿಗೆ ಅರ್ಪಿಸುತ್ತೀರಿ? ದೇವತೆಗಳಲ್ಲಿ ಇದನ್ನೆಲ್ಲ ಪಡೆಯುವಂಥ ಸರ್ವೋತ್ತಮ ದೇವತೆ ಯಾವುದು? ಮುಂತಾಗಿ ಪ್ರಶ್ನೆಯನ್ನು ಮಾಡಲು, ಇದನ್ನು ಕೇಳಿದ ಉತ್ತರ ಕೊಡಲು ಸಂದೇಹಿಸಿದಂತಹ ಕಶ್ಯಪಾದಿಗಳು ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಭೃಗು ಋಷಿಗಳಿಗೆ ಭಕ್ತಿಯಿಂದ ವಂದಿಸಿ ಕೈಮುಗಿದು, ಹೇ ಮಹಾಮುನಿಯೇ, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಸರ್ವಶ್ರೇಷ್ಠನು ಜಗತ್ಕಾರಣನು ಯಾರು ಎಂಬುದನ್ನು ಬೇಗನೆ ತಿಳಿದುಕೊಂಡು ಬಾ ಎನ್ನಲು ಭೃಗುಮುನಿಯು ಬ್ರಹ್ಮದೇವರ ಸತ್ಯಲೋಕವನ್ನು ಕುರಿತು ಪ್ರಯಾಣವನ್ನು ಮಾಡಿದನು. ಭೃಗುವು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮ ಸದನವನ್ನು ಸೇರಿದವನಾಗಿ ಎಲ್ಲರಿಗಿಂತಲೂ ಮೊದಲು ಜನಿಸಿದ, 4 ಮುಖದಿಂದ 4 ವೇದದ ಧ್ವನಿ ಹೊರಹೊಮ್ಮುವ, ದಿವ್ಯ ಕಿರೀಟದಿಂದ ಶೋಭಿಸುವ, ಪ್ರಪಂಚದ ನಿಯಾಮಕನಾದ ನಾರಾಯಣನನ್ನು ಸ್ತುತಿಸುವ, ದಿವ್ಯ ತೇಜಸ್ಸಿನಿಂದ ಪ್ರಕಾಶಿತವಾದ, ಸರಸ್ವತೀ ದೇವಿಯಿಂದ ಸೇವಿಸಲ್ಪಡುವ ಚತುರ್ಮುಖ ಬ್ರಹ್ಮದೇವರನ್ನು ಕಂಡು ಭೃಗುವು ಭಯಭಕ್ತಿಯಿಂದ ನಮಸ್ಕಾರವನ್ನು ಮಾಡಲು, ಬ್ರಹ್ಮದೇವರು ತನ್ನೆಡೆಗೆ ನೋಡದೆ ಮಾತನಾಡದೆ ಉದಾಸೀನದಿಂದ ಇದ್ದುದನ್ನು ಕಂಡು ಭೃಗುವು ಈತನು ಸರ್ವೋತ್ತಮನೂ ಆಗಿರಲಾರನೆಂದು ಪೂಜಾಕ್ಕೆ ಅರ್ಹನಲ್ಲವೆಂದು ನಿಶ್ಚಯಿಸಿ ತನ್ನ ಕಾರ್ಯವನ್ನು ನೆನೆದು ಅಲ್ಲಿಂದ ಹೊರಟನು. ಕೈಲಾಸ ಪರ್ವತವನ್ನು ಸೇರಿದ ಭೃಗುವು ಅಲ್ಲಿ ತ್ರಿನೇತ್ರಧಾರಿಯಾದಂತಹ ಶಿವನು ಪಾರ್ವತಿಯೊಡನೆ ಕ್ರೀಡಿಸುತ್ತಿರುವುದನ್ನು ಕಂಡನು. ಭೃಗುವಿನ ಕಂಡ ಪಾರ್ವತಿಯು ನಾಚಿಕೆಯಿಂದ ರುದ್ರದೇವರನ್ನು ಕುರಿತು, ಋಷಿಪುಂಗವನಾದ ಭೃಗು ಬಂದಿರುವನು, ನನ್ನನ್ನು ಬಿಡಿ ಎನ್ನಲು ಭೃಗುವಿನ ಆಗಮನವನ್ನು ತಿಳಿದು ರುದ್ರನು ಕೋಪದಿಂದ ಭೃಗುವನ್ನು ಕೊಲ್ಲುವನೆಂದು ಬೆನ್ನಟ್ಟಲು, ಭೃಗುವು ಕಾಮಾತುರನಾದ ರುದ್ರನನ್ನು ಶಾಪವಿತ್ತು ತಡೆದು, ನಿನ್ನ ಸಾಕಾರ ರೂಪವನ್ನು ಯಾರು ಪೂಜಿಸದೆ ಲಿಂಗ ಪೂಜೆಯಿಂದಲೇ ನೀನು ಲೋಕಪ್ರಸಿದ್ಧಿಯನ್ನು ಪಡೆ ಎಂದು ಹೇಳಿ ಅಲ್ಲಿಂದ ನಾರಾಯಣನ ನಿಲಯವಾದಂತಹ ವೈಕುಂಠಕ್ಕೆ ಹೊರಟನು. ಭದ್ರವಾದ ಕೋಟೆಯ ಗೋಪುರ, 4 ದಿಕ್ಕಿನಲ್ಲೂ ದಿವ್ಯ ತೋರಣಗಳಿಂದ ಆವೃತವಾದಂಥ ದ್ವಾರಪಾಲಕರಿಂದ ಶೋಭಿಸುವ 4 ದ್ವಾರಗಳು, ಅದರೊಳಗೆ ಹರಿಮಂದಿರ, ಮಂದಿರದ ಒಳಗೆ ಶೇಷದ ಮಂಚದ ಮೇಲೆ ಲಕ್ಷ್ಮೀಯುಕ್ತನಾಗಿ ಮಲಗಿರುವಂತಹ ಮಹಾವಿಷ್ಣುವು ಭೃಗು ಋಷಿಯನ್ನು ಕಂಡನು. ತನ್ನನ್ನು ಮಹಾವಿಷ್ಣು ಮಾತನಾಡಿಸಲಿಲ್ಲವೆಂಬ ಗರ್ವದಿಂದ ಆ ಪರಮಾತ್ಮನ ವಕ್ಷಸ್ಥಳವನ್ನು ಒದೆಯಲು ಮಹಾವಿಷ್ಣು ತಾನೆದ್ದು ಬಂದು ಭೃಗುವಿನ ಪಾದಕ್ಕೆರಗಿ, ಹೇ ಮಹಾಮುನಿಯೇ, ನಾಶವಿಲ್ಲದ ಮುಪ್ಪಿಲ್ಲದ ದೇವ ಅಸುರರಿಂದಲೂ ಭೇದಿಸಲಕ್ಕಾಗದ ವಜ್ರಕ್ಕಿಂತ ಕಠಿಣವಾದ ನನ್ನ ಈ ದೇಹವನ್ನು ಕೋಮಲವಾದ ನಿಮ್ಮ ಕಾಲಿನಿಂದ ಏಕೆ ಒದ್ದಿರುವಿ? ನಿನ್ನ ಪಾದಗಳಿಗೆ ಎಷ್ಟು ನೋವಾಗಿರಬಹುದು ಎನ್ನುತ್ತಾ ಶ್ರೀಹರಿಯು ಬಿಸಿ ನೀರಿನಿಂದ ಅವನ ಪಾದಗಳನ್ನು ತೊಳೆದು ನೋವು ಪರಿಹಾರವಾಗುವಂತೆ ತೊಳೆದು ಆ ತೀರ್ಥದ ಉದಕವನ್ನು ತಾನು ಶಿರದ ಮೇಲೆ ಧರಿಸಿಕೊಂಡು, ಜ್ಞಾನಿಗಳಾದರೂ ತಮ್ಮ ದರ್ಶನ ಮಾತ್ರದಿಂದ 3 ಲೋಕವನ್ನು ಪಾವನಗೊಳಿಸುವುದು ಎನ್ನುತ್ತಾ ದೇವದೇವನಾದ ತಾನು ಸಾಮಾನ್ಯನಂತೆ ನಡೆಸುತ್ತಾ ಋಷಿಯ ಪಾದೋದಕವನ್ನು ಲಕ್ಷ್ಮೀ ಸಹಿತ ಎಲ್ಲರ ತಲೆಯ ಮೇಲೆ ಸಿಂಪಡಿಸಿ ನಾನಾ ಉಪಚಾರಗಳಿಂದ ಋಷಿಯನ್ನು ಬೀಳಿಕೊಟ್ಟನು. ಅಲ್ಲಿಂದ ಭೃಗು ಋಷಿಯು ಭೂಲೋಕಕ್ಕೆ ಬಂದು ಗಂಗಾ ತೀರದ ಯಜ್ಞ ಮಂಟಪದಲ್ಲಿ ಸೇರಿದ ಬ್ರಾಹ್ಮಣ ಋಷಿಗಳ ಸಮ್ಮುಖದಲ್ಲಿ ಸಮಸ್ತ ದೇವತೆಗಳಲ್ಲಿ ದೇವದೇವನಾದ ವಿಷ್ಣುವೇ ಸರ್ವೋತ್ತಮನೆಂದು ತಿಳಿಯಪಡಿಸಲಾಗಿ, ಇದೇ ಸರಿ ಎಂದು ತಿಳಿದಂತಹ ಋಷಿಗಳು ಯಜ್ಞವನ್ನು ಸಮಾಪ್ತಿಗೊಳಿಸಿ ಆ ಫಲವನ್ನು ವಿಷ್ಣುವಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರು. ಅಂದಿನಿಂದ
ಆದಿಶೇಷ, ಅವನಿಗಿಂತ ಗರುಡ, ಗರುಡಗಿಂತ ವಾಯುದೇವರು, ಅವನಿಗಿಂತ ಬ್ರಹ್ಮ, ಬ್ರಹ್ಮನಿಗಿಂತ ಲಕ್ಷ್ಮೀದೇವಿ, ಆ ಲಕ್ಷ್ಮಿಗಿಂತ ಅಧಿಕನಾದ ಶ್ರೀಮನ್ನಾರಾಯಣನೇ ಈ ಜಗನ್ನಿಯಾಮಕನಾಗಿ ಸರ್ವೋತ್ತಮನಾಗಿ ಸರ್ವವ್ಯಾಪಕನಾಗಿದ್ದರಿಂದ ವಿಷ್ಣುವೆಂದು ಕರೆಯಲ್ಪಡುವನು ಎಂದು ತಾರತಮ್ಯಯುಕ್ತವಾಗಿ ಇದನ್ನು ಭೃಗು ಋಷಿಯಿಂದ ತಿಳಿದಂಥ ಋಷಿಗಳು ವಿಷ್ಣುವಿಗೆ ಯಜ್ಞಫಲವನ್ನು ಅರ್ಪಿಸಿದರು. ಬಳಿಕ ಒಮ್ಮೆ ಮಹಾವಿಷ್ಣುವು ತನ್ನ ವೈಕುಂಠ ಮಂದಿರದಲ್ಲಿ ಲಕ್ಷ್ಮೀ ಸಮೇತನಾಗಿ ಇದ್ದಾಗ ಲಕ್ಷ್ಮೀದೇವಿಯು ಶ್ರೀಹರಿಯನ್ನು ಕುರಿತು ಎಂತೆಂದಳು: ಹೇ ದೇವದೇವ ಜಗನ್ನಾಥನೇ, ಜಗದಂತರ್ಯಾಮಿಯೇ, ಹೇ ಗರುಡವಾಹನನೇ, ಜಗತ್ಪತಿಯಾದ ಮಹಾವಿಷ್ಣುವೇ, ಆ ಮಾನವನಾದಂಥ ಭೃಗು ನನ್ನ ಆಲಿಂಗನಕ್ಕೆ ಹಾಗೂ ವಾಸಕ್ಕೆ ಯೋಗ್ಯವಾದ ವಕ್ಷಸ್ಥಳವನ್ನು ಒದ್ದಾಗಲು ಸುಮ್ಮನಿದ್ದಿರುವಿ. ಭೃಗುವಿನ ಪಾದಸ್ಪರ್ಶವಾದ ವಕ್ಷಸ್ಥಳದಲ್ಲಿ ನನಗಿನ್ನೂ ಎಲ್ಲಿ ಎಡೆ ಇದೆ. ನಾನು ಉತ್ತಮವಾದಂಥ ಕರವೀರಪುರವೆಂಬುವಲ್ಲಿಗೆ ಹೊರಟು ಹೋಗುವೆನು ಎಂದು ಲಕ್ಷ್ಮೀದೇವಿಯು ನಾರಾಯಣನೊಡನೆ ಪ್ರೇಮ ಕಲಹವನ್ನು ಮಾಡಿ ಕರವೀರಪುರಕ್ಕೆ ಹೊರಟು ಹೋದಳು. ಆ ಬಳಿಕ ನಾರಾಯಣನು ಯಾವ ದೇಶದಲ್ಲಿ ಲಕ್ಷ್ಮೀದೇವಿಯ ಪ್ರೇಮ ಕಲಹವು ಹೇಗೆ ಕೊನೆಗೊಳ್ಳುವುದು ಹಾಗೆ ಮಾಡುವನು ಎಂದು ಸಂಕಲ್ಪಿಸಿ 28ನೆಯ ದ್ವಾಪರ ಅಂತ್ಯದ ಕಲಿಯುಗದಲ್ಲಿ ಲಕ್ಷ್ಮೀದೇವಿಯು ಕರವೀರಪುರಕ್ಕೆ ಹೊರಟು ಹೋದ ಮೇಲೆ ತನ್ನ ದಿವ್ಯಲೀಲೆಯಿಂದ ಮಾನವಾಕಾರವನ್ನು ತಾಳುವ ಸಾಮರ್ಥ್ಯವುಳ್ಳಂಥ ಗೋವಿಂದನು ದಿವ್ಯಾನಂದವುಳ್ಳ ಏಕಾಂತವನ್ನು ಬಿಟ್ಟು ಗಂಗಾ ನದಿಯ 300 ಗಾಮದ ದಕ್ಷಿಣಕ್ಕಿರುವ ನದಿಗಳಲ್ಲಿ ಶ್ರೇಷ್ಠವಾದ ಶುಕಮುನಿಗೆ ವರವನ್ನು ಕೊಟ್ಟಂಥ ಅಗಸ್ತ್ಯರಿಂದ ಪೂಜೆಯನ್ನು ಪಡೆದಂಥ ಶೂರ್ಣಮುಖಿ ಎಂಬುವ ನದಿ ಇದೆಯೋ ಆ ಉತ್ತರ ದಿಕ್ಕಿನ 2 ಹರದಾರಿ ದೂರದಲ್ಲಿ ಸರ್ವ ಸಂಪದ್ಯುಕ್ತವಾದ ವೆಂಕಟಗಿರಿ ಎಂಬುವ ಹೆಸರುಳ್ಳ ಪರ್ವತಕ್ಕೆ ಬಂದನು. ಆ ಪರ್ವತವಾದರೂ ಮೇರು ಪುತ್ರನೆನಿಸಿ ಘೋರವಾದ ಅರಣ್ಯವುಳ್ಳದ್ದಾಗಿ ನಾನಾ ಗಿರಿಗೆ ಧಾತುಗಳಿಂದ ಪ್ರಕಾಶಿತವಾಗಿ ನಾನಾ ತೀರ್ಥಗಳಿಂದ ಉದ್ಯುಕ್ತವಾಗಿ ವೈಕುಂಠಕ್ಕೆ ಸಮನಾದ ಶ್ರೀಮನ್ನಾರಾಯಣನಿಗೆ ವಾಸಕ್ಕೆ ಯೋಗ್ಯವಾದ ಆ ವೈಕುಂಠಗಿರಿಯ ಆದಿಶೇಷನ ಅವತಾರವೇ ಆಗಿದೆ. ಹಿಂದೆ ಆದಿಶೇಷನಿಗೂ ವಾಯುದೇವರಿಗೂ ಉಂಟಾದ ಜಗಳದಿಂದಾಗಿ 100 ಗಾಮದ ಉದ್ದವು 30 ಗಾಮದ ಅಗಲವೂ ಆದ ಸುಂದರ ಅರಣ್ಯವುಳ್ಳ ಈ ಪರ್ವತವು ಇಲ್ಲಿಗೆ ಬಂದಿತ್ತು. ವೆಂಕಟಾದ್ರಿಯು ಆದಿಶೇಷನ ಹೆಡೆಯಾಗಿಯೂ ಅಹೋಬಲಗಿರಿಯೇ ಮಧ್ಯಮವಾಗಿಯೂ ಶ್ರೀಶೈಲವೇ ಬಾಲವಾಗಿಯೂ ಇರುವ ಈ ಪುಣ್ಯಕ್ಷೇತ್ರವಾದ ಈ ಗಿರಿಯು ಸರ್ಪಾಕಾರವಾಗಿದೆ. ಈ ಪರ್ವತದ ಅರಣ್ಯವು ಎಲ್ಲ ಜಾತಿಯ ಫಲ ಕೊಡುವ ಹಾಗೂ ಔಷಧದ ವೃಕ್ಷಗಳು ಹಲಸು, ಆಲ, ಹತ್ತಿ, ಮುಟ್ಟುಗ, ಅರಿಶಿಣ, ನೇರಳೆ, ಚಂದನ, ಮಾವು, ದೇವದಾರು, ತಾಳೆ, ನೆಡತಾಳೆ, ಜಾಜಿ, ಹೆಜ್ಜಾಜಿ, ಮಂದಾರ, ಪಾರಿಜಾತ, ಮುಚುಕುಂದ, ನಾಗಸಂಪಿಗೆ, ಮಲ್ಲಿಗೆ, ಇರುವಂತಿಗೆ, ನಂದಿ ಬೆಟ್ಟಲು, ಕೇದಗೆ, ಸುವರ್ಣಕೇದಿಗೆ ಮೊದಲಾದ ಪುಷ್ಪಗಳು, ಲತೆಗಳು, ಹಂಸ, ನೀರುಕೋಡಿ, ಕೊಕ್ಕೆರೆ, ಗಿಳಿ, ಗಿಡುಗ, ಹಾಲು ಹಂಸವೇ ಮೊದಲಾದ ಪಕ್ಷಿಗಳು, ಸಿಂಹ, ಶರಭ, ಹೆಬ್ಬುಲಿ, ಆನಿ, ಕೋತಿ, ನದಿ, ನರಿ, ಕರಡಿ, ಕಸ್ತೂರಿ, ಚಾಮಡಿ ಮೊದಲಾದ ಕುದುರೆ, ದನ ಮುಂತಾದ ಮೃಗಗಳು, ಪಶುಗಳು, ಮುನಿ ಮಹರ್ಷಿಗಳು ಇರುವಂಥ ಪುಣ್ಯಮಯವಾದ ಈ ಕಾಡು ನಯನ ಮನೋಹರವಾಗಿದೆ. ಅಲ್ಲಿಯ ಮರಗಳೆಂದರೆ ಸಾಕ್ಷಾತ್ ದೇವತೆಗಳು, ಮೃಗಗಳೇ ಮುನಿಶ್ರೇಷ್ಠರು, ಪಕ್ಷಿಗಳೇ ವಿಷ್ಣು ದೇವತೆಗಳು, ಬಂಡೆಗಳೇ ಯಕ್ಷಕಿನ್ನರರು. ಹೀಗಿರುವ ಮೇರು ಪರ್ವತದ ಮಗನಾದಂಥ ವೆಂಕಟಾಚಲದ ಮಹಿಮೆಯನ್ನು, ಶ್ರೀ ವೆಂಕಟೇಶ್ವರನ ಮಹಿಮೆಯನ್ನು ಬ್ರಹ್ಮರುದ್ರಾದಿ ದೇವತೆಗಳಿಗೆ ತಿಳಿಯಬಲ್ಲರು. ಅಲ್ಪಶಕ್ತಿಯ ಮನುಷ್ಯರು ತಿಳಿಯಲು ಎಷ್ಟು ಶಕ್ತರು. ಇಲ್ಲಿಗೆ ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೈಕುಂಠಗಿರಿ ಮಹಾತ್ಮೆಯಲ್ಲಿ ಶೇಷಗಿರಿ ವರ್ಣನವೆಂಬು ದ್ವಿತೀಯೋಧ್ಯಾಯವು ಸಮಾಪ್ತಿ. ಅಥ ತೃತೀಯೋಧ್ಯಾಯ. ಶತಾನಂದರು ಮುಂದೆ ಹೇಳುತ್ತಾ: ಹೇ ಜನಕ ಮಹಾರಾಜನೇ, ಈ ದಿವ್ಯ ವೈಕುಂಠ ಪರ್ವತದ ಮೇಲೆ ಗಂಗಾದಿ ಸಮಸ್ತ ತೀರ್ಥಗಳಿಗೆ ದೇವರೆನಿಸಿರುವಂಥ ಸ್ವಾಮಿ ಪುಷ್ಕರಣಿ ಎಂಬ ದಿವ್ಯ ತೀರ್ಥವು ಶೋಭಿಸುತ್ತಿದೆ. ಮಂಗಳಕರವೂ ಶ್ರೇಷ್ಠವೂ ಆದಂಥ ತೀರ್ಥರಾಜ್ಯದಲ್ಲಿ ಮೀನು, ಆಮೆ, ನೀರ್ಕೋಳಿಗಳು, ಹಾವು, ಮೊಸಳೆಗಳೇ ಇದ್ದು ಕಪ್ಪೆಗಳ ಹುಂಕಾರದಿಂದೊಡಗೂಡಿದ ಅದರ ತೀರದಲ್ಲಿ ಗಗನಚುಂಬಿಗಳಾದ ಮಹಾ ವೃಕ್ಷಗಳು ಇವೆ. ಯಾವ ಮನುಷ್ಯರು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡುತ್ತಾರೋ ಅವರು ಕೃತಕೃತ್ಯರು, ಪುಣ್ಯವಂತರು ಆಗುತ್ತಾರೆ. ಸೂರ್ಯನು ಧನುರಾಶಿಯಲ್ಲಿರುವಾಗ ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಲು ಸಮಸ್ತ ದೇವತೆಗಳು ಇಚ್ಛಿಸುತ್ತಾರೆ. ಇನ್ನು ಮನುಷ್ಯರು ಅಪೇಕ್ಷಿಸುತ್ತಾರೆಂದು ಹೇಳಬೇಕೆ? ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಶ್ರಾದ್ದ ತರ್ಪಣಾದಿಗಳನ್ನು ಮಾಡಿದ ಬ್ರಾಹ್ಮಣನ ಪಿತೃಗಳು ಆನಂದದಿಂದ ನರ್ತಿಸುವರು. ಅವರು ಇವರನ್ನು ಕಂಡು ನೀವು ಹುಟ್ಟಿದ್ದಕ್ಕೆ ಪ್ರಯೋಜನವಾಯಿತು ಎನ್ನುತ್ತಾರೆ. ಆ ತೀರ್ಥ ಸ್ನಾನದಿಂದ ಅಲ್ಲಿ ಮಾಡುವ ದಾನದಿಂದ ಮನುಷ್ಯರು ಪುಣ್ಯವಂತರಾಗುವರು. ಶಂಕರೆಂಬುವ ರಾಜನು ಇಲ್ಲಿಯ ಸ್ನಾನ ಮಾತ್ರದಿಂದ ಸ್ವರ್ಗಕ್ಕೆ ಸೇರಿದ. ಪೂರ್ವಕಾಲದಲ್ಲಿ ಆಂಗೀರಸ ಮುನಿಯ ಪುತ್ರ ನಾರಾಯಣನೆಂಬುವನು ಇಲ್ಲಿ ಸ್ನಾನವನ್ನು ಮಾಡಿ ಆ ಪುಣ್ಯದಿಂದ ವಿಷ್ಣುವನ್ನು ದರ್ಶಿಸಿ ಅವನಿಂದ ವರವನ್ನು ಪಡೆದುಕೊಂಡು ವೈಕುಂಠವನ್ನು ಹೊಂದಿದ.
ದಶರಥ ಪುತ್ರನಾದ ಶ್ರೀರಾಮಚಂದ್ರನು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ಪುಣ್ಯದಿಂದ ರಾವಣನಿಂದ ಅಪಹೃತಳಾದಂತಹ ಸೀತೆಯನ್ನು ಮರಳಿ ಪಡೆದ. ಹೀಗೆ ಮಂಗಳಕರವಾದ ಸ್ವಾಮಿ ಪುಷ್ಕರಣಿ ತೀರ್ಥವು ಈ ಪರ್ವತದ ಎಲ್ಲ ತೀರ್ಥಗಳಿಗೂ ಶ್ರೇಷ್ಠ ತೀರ್ಥವೆನಿಸಿದೆ. ಈ ತೀರ್ಥದ ಪಶ್ಚಿಮಕ್ಕೆ ಇರುವಂತಹ ಅಶ್ವತ್ಥ ವೃಕ್ಷದ ಮೂಲದಲ್ಲಿ ವರಾಹ ರೂಪನಾದ ಮಹಾವಿಷ್ಣುವು ಭೂದೇವಿಯನ್ನು ಆರಂಭಿಸಿ ಕುಳಿತಿದ್ದಾನೆ. ಈ ಪರ್ವತವು 3 ಕೋಟಿ ತೀರ್ಥಗಳ ಜನ್ಮಸ್ಥಾನವೆನಿಸಿದೆ. ಮಹಾವಿಷ್ಣುವು ಇಂಥ ಪರ್ವತ ಶ್ರೇಷ್ಠವಾದ ಶೇಷಾಚಲವನ್ನು ಸೇರಿ ಇದು ವೈಕುಂಠಕ್ಕೆ ಹೆಚ್ಚೆಂದು ಬಗೆದು ಆನಂದದಿಂದ ಸಂಚರಿಸುತ್ತಿದ್ದನು. ಆದರೆ ತನ್ನ ಅವತಾರ ಕಾರ್ಯಕ್ಕೆ ಅನುಕೂಲವಾಗಿ ತನಗೆ ಮರೆಯಾಗಲು ಯೋಗ್ಯವಾದ ಸ್ಥಳ ದೊರೆಯಲಿಲ್ಲ ಎಂದು ಆ ಸ್ವಾಮಿ ತೀರ್ಥದ ಬಳಿಯಲ್ಲಿ ಚಿಂತಿಸುತ್ತಿರುವಾಗ ಅಲ್ಲೊಂದು ಹುಣಸೆ ಮರದ ಬುಡದಲ್ಲಿ ನಿರ್ಮಲವಾದಂತಹ ಹುತ್ತೊಂದನ್ನು ನೋಡಿ ಪೂಜ್ಯನಾದ ಜಗದೊಡೆಯನಾದ ನಾರಾಯಣನು ಇದೇ ತನಗೆ ಅಡಗಿರಲು ಸರಿಯಾದ ಸ್ಥಳವೆಂದು ಬಗೆದು ಆ ಹುತ್ತದಲ್ಲಿ ಅಡಗಿ 10,000 ವರ್ಷವನ್ನು ಕಳೆದನು. ಹೇ ಜನಕ ಮಹಾರಾಜನೇ, ದ್ವಾಪರ ಯುಗದ 28ನೇ ಕಲಿಯುಗದಲ್ಲಿ ಕೆಲವು ವರ್ಷಗಳು ಸಲ್ಲುತ್ತಲೇ ಪೂರ್ವ ನಾಗಕನ್ಯೆಯ ಉದರದಲ್ಲಿ ಚೋಳರಾಜನೆಂಬುವ ರಾಜಶ್ರೇಷ್ಠನು ಜನಿಸಿ ಪುಣ್ಯಮಯವಾದ ಈ ಭೂಖಂಡವನ್ನು ಪಾಲಿಸುತ್ತಿದ್ದನು. ಅವನ ಈ ರಾಜ್ಯದಲ್ಲಿ ಫಲ ಜಲ ಬೆಳೆಗಳು ಸಮೃದ್ಧವಾಗಿದ್ದು ಹಸುಗಳು ತುಂಬ ಹಾಲನ್ನು ಒಯ್ಯುವುದಲ್ಲದೆ ಮಕ್ಕಳೆಲ್ಲ ಮಾತಾಪಿತೃ ಭಕ್ತರು ಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಬೆಳೆಯು ಬಹಳವಾಗಿ ಬೆಳೆಯುತ್ತಿತ್ತು. ಚೋಳರಾಜನು ರಾಜ್ಯವನ್ನು ಪಾಲಿಸುತ್ತಿರುವಾಗ ಸ್ತ್ರೀಯರೆಲ್ಲ ಪತಿಸೇವಾ ನಿರತರು ಪತಿವ್ರತೆಯರು ಆಗಿರುವುದಲ್ಲದೆ ಪುರುಷರು ಕೂಡ ತಮ್ಮ ತಮ್ಮ ಪತ್ನಿಯರಲ್ಲಿ ನಿರತರಾಗಿದ್ದರು. ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಇದ್ದರು. ಇತ್ತ ಕರವೀರಪುರಕ್ಕೆ ಬಂದಂತಹ ಮಹಾಲಕ್ಷ್ಮೀ ದೇವಿಯು ನಾರಾಯಣನ ವಿಯೋಗವನ್ನು ಸಹಿಸಲಾಗದೆ ತನ್ನ ಸ್ವಾಮಿಯನ್ನು ಹುಡುಕುತ್ತಾ ಚತುರ್ಮುಖ ಬ್ರಹ್ಮದೇವರನ್ನು ಹಸುವನ್ನಾಗಿಸಿಕೊಂಡು ರುದ್ರದೇವರನ್ನು ಕರುವನ್ನಾಗಿಸಿಕೊಂಡು ತಾನು ಅವುಗಳನ್ನು ಸಾಕುವ ಕೊಲ್ಲತಿಯಾಗಿ ಆ ಹಸು ಕರುಗಳನ್ನು ಚೋಳರಾಜನಿಗೆ ಮಾರಿ ಧೇನೂರೂಪಿ ಬ್ರಹ್ಮನಿಗೆ ತನ್ನ ಸ್ವಾಮಿಯನ್ನು ಹುಡುಕಲು ಹೇಳಿ ತಾನು ತನ್ನ ಸ್ವಸ್ಥಾನವಾದ ಕರವೀರಪುರಕ್ಕೆ ಹೊರಟು ಹೋದಳು. ಚೋಳರಾಜನು ಸಮೃದ್ಧವಾಗಿ ಹಾಲು ಕೊಡತಕ್ಕಂತಹ ಈ ಹಸುವನ್ನು ತನ್ನ ಮಗನಿಗಾಗಿ ಮೀಸಲಿಟ್ಟನು. ಆ ಆಕಳ ಯುಗದಲ್ಲಿರುವಂತಹ ಬ್ರಹ್ಮದೇವರು ನಿತ್ಯವೂ ಸಾವಿರಾರು ಹಸುಗಳ ಜೊತೆಗೆ ಸಂಪದ್ಯುಕ್ತವಾದಂತಹ ವೆಂಕಟಾಚಲ ಪರ್ವತಕ್ಕೆ ಹೋಗಿ ಲಕ್ಷ್ಮೀಪತಿಯು ಎಲ್ಲಿ ಅಡಗಿರುವನೆಂದು ಹುಡುಕುತ್ತಿತ್ತು. ಹೀಗೆ ಬಹುಕಾಲ ಹೋದ ಮೇಲೆ ಒಂದು ದಿನ ಧೇನೂರೂಪಿ ಬ್ರಹ್ಮನು ಹುತ್ತದಲ್ಲಿ ಅಡಗಿರುವಂತಹ ಪರಮಾತ್ಮನನ್ನು ಕಂಡು ಆನಂದಪಟ್ಟು ಅಂದಿನಿಂದ ನಿತ್ಯವೂ ಹುತ್ತದಲ್ಲಿರುವಂತಹ ನಾರಾಯಣನಿಗೆ ತನ್ನ ಕೊಡಗೆಜ್ಜಲಿನಿಂದ ಹಾಲಿನ ಅಭಿಷೇಕವನ್ನು ಮಾಡುತ್ತಿದ್ದನು. ಅರಮನೆಗೆ ಬಂದ ಹಸುವಿನ ಕೆಜ್ಜಲಲ್ಲಿ ಹಾಲು ಇಲ್ಲದಿರಲು ಚೋಳರಾಜನ ಪತ್ನಿಯು ದನಗಾಹಿಯನ್ನು, ಹೇ ದುರ್ಬುದ್ಧಿಯೇ, ಹಸುವಿನ ಹಾಲನ್ನು ಏನು ಮಾಡುತ್ತಿದ್ದಿ? ನೀನೇ ಕುಡಿಯುವೆಯೋ ಅಥವಾ ಕರು ಕುಡಿಯುತ್ತಿದೆಯೋ? ನಿಜ ಹೇಳು ಎಂದು ಗದರಿಸಲು ಆ ಗೋಪಾಲಕನು ಹೆದರಿ ನಡುಗುತ್ತಾ ಕ್ಷೀಣಸ್ವರದಿಂದ ನಾನು ಕುಡಿದಿಲ್ಲ, ಹಸುವೆ ಕುಡಿಯುತ್ತಿದೆಯೋ ಕರು ಕುಡಿಯುತ್ತಿದೆಯೋ ನಾನು ಅರಿಯನು, ಇದು ಸತ್ಯ ಎನ್ನಲು. ಇದನ್ನು ಕೇಳಿದ ಮಹಾರಾಣಿಯು ಕೆಂಡಗಣ್ಣಿನಿಂದ ಆತನನ್ನು ನೋಡುತ್ತಾ ಚರ್ಮದ ಚಾವಡಿಯಿಂದ ಅವನನ್ನು ಹೊಡೆಸಿದಳು. ಪೆಟ್ಟು ತಿಂದು ನೊಂದಂತಹ ಗೊಲ್ಲನು ಆಕಳಿನ ಕತ್ತು ಹಾಗೂ ಕಾಲಿಗೆ ಹಗ್ಗವನ್ನು ಬಿಗಿದು ಅದರ ಹಿಂದೆಯೇ ಹೋಗಲು ಹಸುವು ವೆಂಕಟಾದ್ರಿಗೆ ಹೋಗಿ ಪರಮಾತ್ಮನ ಆವಾಸವುಳ್ಳ ಹುತ್ತಕ್ಕೆ ತನ್ನ ಕೆಜ್ಜಲಿಟ್ಟು ಹಾಲಿಡಿಸಿ ಸ್ವಾಮಿಗೆ ಅಭಿಷೇಕ ಮಾಡುವುದನ್ನು ಕಂಡ ಆ ದನಗಾಹಿಯು ತಾನು ಪೆಟ್ಟು ತಿನ್ನಲು ಕಾರಣವಾದಂಥ ಈ ಕಳ್ಳ ಹಸುವನ್ನು ಕೊಲ್ಲುವೇನೆಂಬುದಾಗಿ ಕೊಡಲಿಯನ್ನು ಎತ್ತುಕೊಂಡು ಬರಲು ಹುತ್ತದಲ್ಲಡಗಿದಂಥ ಭಕ್ತವತ್ಸಲನಾದ ದೇವದೇವನು ಪ್ರಪಂಚದಲ್ಲಿ ಯಾವನು ತನ್ನ ಭಕ್ತರ ಸಾವನ್ನು ನೋಡುತ್ತಾನೋ ಅವನು ಚಂದ್ರ ತಾರೆಗಳಿರುವಷ್ಟು ಕಾಲವು ನರಕವನ್ನು ಅನುಭವಿಸುತ್ತಾನೆ. ಯಾವನು ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಅರ್ಪಿಸುವನೋ ಅವನನ್ನು ಕಾಪಾಡುವನೆಂಬುದೇ ನನ್ನ ಪ್ರತಿಜ್ಞೆಯು. ಈ ದನವು ನನಗೆ ಕ್ಷೀರಾಭಿಷೇಕ ಮಾಡಿದ ಕಾರಣದಿಂದ ನೀಚನಾದ ಈ ಗೋಪಾಲಕನ ಕೊಡಲಿಗೆ ಬಲಿಯಾಗಬಹುದೆಂದು ಚಿಂತಿಸಿ ಲೋಕಕ್ಕೆ ಒಡೆಯನಾದಂತಹ ಸ್ವಾಮಿಯು ಆ ಕೊಡಲಿಯ ಪೆಟ್ಟನ್ನು ತಾನೇ ತನ್ನ ಶಿರದ ಮೇಲೆ ಧರಿಸಿದನು. ತೀಕ್ಷ್ಣವಾದಂತಹ ಧಾರೆಯುಳ್ಳ ಕೊಡಲಿಯ ಏಟಿನಿಂದ ಶ್ರೀ ವೆಂಕಟೇಶನ ತಲೆಯು ಸೀಳಲ್ಪಟ್ಟು ರಕ್ತವು ಚಿಮ್ಮುತ್ತಿರಲು ಅದು 7 ತಾಳೆ ಮರದ ಎತ್ತರಕ್ಕೆ ಹಾರಿತು. ಈ ಭಯಾನಕ ರಕ್ತಧಾರೆಯನ್ನು ಕಂಡು ಭಯಗೊಂಡಂತಹ ಗೋಪಾಲಕನು ಅಲ್ಲಿಯೇ ಹಸುವನ್ನೀಗಿದನು. ಗೋಪಾಲಕನ ಸಾವನ್ನು ಕಂಡಂತಹ ಹಸುವು ಬೆಟ್ಟದಿಂದ ಇಳಿದು ಬಂದು ತನ್ನ ಕರುವನ್ನು ಕಳೆದುಕೊಂಡ ತಾಯಿ ಹಸುವಿನಂತೆ ಕಂಗೆಟ್ಟು ಚೋಳರಾಜನ ಬಳಿಗೆ ಬಂದು ಅರಮನೆಯ ಮುಂದೆ ಅಂಗಳದಲ್ಲಿ ಹೊರಳಾಡುತ್ತಿರಲು ಇದನ್ನು ಕಂಡ ರಾಜನು ಇತರರನ್ನು ಕರೆದು ಹಿಂಡನ್ನು ಅಗಲಿ ಕಂಗೆಟ್ಟ ಈ ಹಸುವನ್ನು ಅದರ ಗುಂಪಿಗೆ ಸೇರಿಸಿ ಬನ್ನಿ ಎಂದು ಆಜ್ಞೆ ಮಾಡಿದನು. ದೂತರು ಆ ಹಸುವನ್ನು ಅದು ತನ್ನನ್ನು ಕರೆದುಕೊಂಡು ಹೋದ ದಿಕ್ಕಿಗೆ
ಅದರ ಹಿಂದೆಯೇ ವೈಕುಂಠ ಪರ್ವತಕ್ಕೆ ಹೋಗಿ ಅಲ್ಲಿ ಸತ್ತು ಬಿದ್ದಿರುವಂತಹ ದನಗಾಹಿಯನ್ನು 7 ತಾಳೆಯ ಮರದ ಎತ್ತರಕ್ಕೆ ಬೀಳುತ್ತಿರುವ ರಕ್ತದ ಮಳೆಯನ್ನು ಕಂಡು ಭಯಭೀತರಾಗಿ ಅಲ್ಲಿಂದ ಅರಮನೆಗೆ ಓಡೋಡಿ ಬಂದು ರಾಜನನ್ನು ವಂದಿಸಿ ಗೋಪಾಲಕನ ಕೆಟ್ಟ ಕಾರ್ಯವನ್ನು ವೃತ್ತದಿಂದ ಚಿಮ್ಮುತ್ತಿರುವಂತಹ ರಕ್ತದ ಮಳೆಯ ಅದ್ಭುತವನ್ನು ಹೇಳಲು ಇದನ್ನು ಕಂಡ ಚೋಳರಾಜನು ಆಶ್ಚರ್ಯವನ್ನು ಹೊಂದಿ ತಕ್ಷಣ ಪಲ್ಲಕ್ಕಿಯನ್ನೇರಿ ವೃಷಭ ಪರ್ವತಕ್ಕೆ ಆಗಮಿಸಿ ಇಂತಹ ಕಾರ್ಯ ಯಾರಿಂದಾಯಿತು? ದನಗಾಹಿ ಸಾಯುವುದು, ವೃತ್ತದಿಂದ ರಕ್ತ ಇಳಿಯುವುದು, ಹಸು ಬಂದು ತನ್ನ ಮೂಕ ಭಾಷೆಯಿಂದ ಇದನ್ನು ನಿವೇದಿಸುವುದು, ಇದೆಲ್ಲ ಏನೂ ಅದ್ಭುತ ಎಂದು ರಾಜನು ಚಿಂತಿಸುತ್ತಾ ಇದ್ದನು. ಆ ಮಾತನ್ನು ವೃತ್ತದೊಳಗೆ ಅಡಗಿರುವಂತಹ ಪರಮಾತ್ಮನು ಕೇಳಿಸಿಕೊಂಡನು. ಶೇಷಾಚಲದ ಸ್ವಾಮಿ ಪುಷ್ಕರಣಿ ತೀರ್ಥದ ತೆಂಗಣ ದಿಕ್ಕಿನ ವೃತ್ತದಲ್ಲಿರುವಂತಹ ಅನಂತ ಶಕ್ತಿಯುಳ್ಳ ಪೂಜ್ಯನಾದ ಪರಮಾತ್ಮನು ಶಂಖಚಕ್ರಾದಿ ಗದಾಧಾರಿಯಾಗಿ ದಿವ್ಯಕಾಂತಿಯುಳ್ಳವನಾಗಿ ವೃತ್ತವನ್ನು ಛೇದಿಸಿ ಸಾಮಾನ್ಯ ಜನರಂತೆ ನಡೆಸುತ್ತಾ ಗದ್ಗದಿತನಾದ ಕಂಠವುಳ್ಳವನಾಗಿ ರಕ್ತಸಿಕ್ತನಾಗಿ ಚೋಳರಾಜನನ್ನು ಕಂಡು ನಿಷ್ಠುರ ವಚನಗಳಿಂದ ಹೀಗೆಂದನು. ಅಹಂಕಾರದಿಂದ ಕೊಬ್ಬಿದ ದುರ್ನಡತೆಯುಳ್ಳ ಚೋಳರಾಜನೇ, ಪಾಪಿಯಾದ ನೀನು ತಂದೆ ತಾಯಿ ಮುಂತಾದ ಬಂಧು ಬಾಂಧವರು ಯಾರೂ ಇಲ್ಲದ ದಿಕ್ಕಿಲ್ಲದ ಕಾಡಾಳಿಯಾಗಿ ಹೊಟ್ಟೆಗೆ ಅನ್ನ ಆಹಾರವೂ ಇಲ್ಲದೆ ಬಳಲುವ ನನ್ನನ್ನು ನಿನ್ನ ಸೇವಕನಾದ ದನಗಾಹಿಯು ಕೊಡಲಿಯಿಂದ ತಲೆಗೆ ಹೊಡೆದು ಅಪಾರ ದುಃಖಕ್ಕೆ ಈಡು ಮಾಡಿರುವನು. ನಾನು ಈ ನೋವನ್ನು ಸಹಿಸಲಾರೆನು. ನಿನ್ನವರನ್ನು ನೀನು ಸರಿಯಾಗಿ ವಿಚಾರಿಸಿಕೊಂಡಿಲ್ಲವಾದ್ದರಿಂದ ಅವರು ಮಾಡಿದ ಪಾಪಕ್ಕೆ ನೀನೇ ಗುರಿಯಾಗುವಿ. ಹೀಗೆ ಹೇಳುತ್ತಾ ದೇವಶ್ರೇಷ್ಠನಾದ ಶ್ರೀನಿವಾಸನು, ಹೇ ಅಜ್ಞಾನಿ ಚೋಳರಾಜನೇ, ನನಗೆ ಉಂಟಾದ ಈ ದುಃಖಕ್ಕೆ ನೀನೇ ಕಾರಣನಾಗಿದ್ದರಿಂದ ನೀನು ಪಿಶಾಚಿಯಾಗು ಎಂದು ಶಾಪವನ್ನೀಯಲು ಚೋಳರಾಜನು ಕ್ಷಣಕಾಲ ಮೂರ್ಛೆಯನ್ನು ಹೊಂದಿದ ಬಳಿಕ ಎದ್ದು ಶ್ರೀನಿವಾಸದೇವರನ್ನು ಕುರಿತು ಇಂತೆಂದನು. ಎಂದು ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೈಕುಂಠಗಿರಿ ಮಹಾತ್ಮೆಯಲ್ಲಿ ಶ್ರೀನಿವಾಸನ ಅವತಾರ ವರ್ಣನವೆಂಬ ತೃತೀಯೋಧ್ಯಾಯವು ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ